ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದ್ದು, ಅದೇನಂತ ನೋಡೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು CET ಅಪ್ಲಿಕೇಶನ್ 2024 ಸಲ್ಲಿಸಿದ್ರು, ಸೊ ಅದರಲ್ಲಿ ಕೊಟ್ಟಂಥ ಮಾಹಿತಿಯನ್ನು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ಒಂದು ಕಾಲಾವಕಾಶ ನೀಡಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 9/5/2024 ಬೆಳಗ್ಗೆ 11 ಗಂಟೆ ಅಂದರೆ ಇವತ್ತಿನಿಂದ. ಸೊ ಕೊನೆ ದಿನಾಂಕ ನೋಡೋದಾದರೆ 15/5/2024 ರಾತ್ರಿ 11 ಗಂಟೆ 50 ನಿಮಿಷದವರೆಗೆ ನೀವು ಆ ಕೊಟ್ಟಂಥ ಮಾಹಿತಿಯನ್ನು ತಿದ್ದುಪಡಿ ಮಾಡಿಕೊಳ್ಳಬಹುದು. ಸೊ ಅದರಲ್ಲಿ ಏನೇನು ಚೇಂಜ್ ಮಾಡಿಕೊಳ್ಳಬಹುದು ಅಂತ ನೋಡಿದರೆ, ಸೊ ನೀವು ಕೊಟ್ಟಂಥ ಒಂದು RD ನಂಬರ್ ಅನ್ನು ಚೇಂಜ್ ಮಾಡಿಕೊಳ್ಳಬಹುದು. ಸೊ ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಸರ್ಟಿಫಿಕೇಟ್ನ RD ನಂಬರ್ ಅಂದರೆ ಆ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿತ್ತು. ಸೊ ಈಗ ನೀವು ರೆಡಿ ಮಾಡಿಕೊಳ್ಳುವಂಥ ಹೊಸ ಸರ್ಟಿಫಿಕೇಟ್ RD ನಂಬರನ್ನು ಚೇಂಜ್ ಮಾಡಿಕೊಳ್ಳಬಹುದು. ಸೊ ಅದರಲ್ಲಿ ಮೇನ್ ನೋಡೋದಾದರೆ ಎಲಿಜಿಬಿಲಿಟಿ ಕ್ಲೌಸ್ C and D ಬಿಟ್ಟು ಚೇಂಜ್ ಮಾಡಿಕೊಳ್ಳಬಹುದು. C and D ಬರುವುದಿಲ್ಲ. ಸೊ ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಇನ್ಕಮ್ 370 ಸರ್ಟಿಫಿಕೇಟ್ RD ನಂಬರು ಮತ್ತು ಕನ್ನಡ ಮೀಡಿಯಮ್ದು ಮತ್ತು ರೂರಲ್ ಸರ್ವಿಸ್ಸು. ಸೊ ನಿಮ್ಮ ವಿಶೇಷ ಮೀಸಲಾತಿ ಏನಿದ್ರೆ ಅದು ಕೂಡ ಚೇಂಜ್ ಮಾಡಿಕೊಳ್ಳಬಹುದು. ಸೊ ಈ ಎಡಿಟ್ ಮಾಡುವಾಗ ಮತ್ತೊಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಸೊ ಇಂಥ ಮಾಹಿತಿ ಭಾಳ ಜನಕ್ಕೆ ಗೊತ್ತಿರಲ್ಲ, ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದೇ ಥರ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತೀನಿ. ಇನ್ನೂ ಕೂಡ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.